ನಮಸ್ತೆ ಎಲ್ಲರಿಗೂ. ಪ್ರಾಣಮಹಿ ಚಾನಲ್ಗೆ ಸ್ವಾಗತ. ನಾನು ಪ್ರಣಾಮ್ಯ ಧೀಮಹಿ CS. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ. ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಶ್ರೀಕೃಷ್ಣನ ಕಥೆಗಳು. ಮಹಾನದಿ ಯಮುನೆಯಲ್ಲಿ ಕಾಲಿಯ ಎಂದರೆ ಕಾಳಿಂಗ ಎಂಬ ಭಾರಿ ಗಾತ್ರದ ಸರ್ಪವೊಂದು ವಾಸವಾಗಿತ್ತು. ಅದು ಸರ್ಪಗಳ ಒಡೆಯ. ಅತ್ಯಂತ ಬಲಶಾಲಿಯಾಗಿದ್ದ ಆ ಸರ್ಪ ನದಿ ದಂಡೆಯ ಎಲ್ಲ ಮರಗಳನ್ನು ನಾಶ ಮಾಡಿತ್ತು. ಕಾಲಿಯ ಸರ್ಪದ ದೆಸೆಯಿಂದಾಗಿ ನದಿಯ ನೀರು ವಿಷಮಯವಾಗಿ ಬಿಟ್ಟಿತು. ನದಿಯ ನೀರಿನಲ್ಲಿ ಮತ್ತು ನದಿಯ ಆಸುಪಾಸಿನಲ್ಲಿದ್ದ ಎಲ್ಲ ಜೀವರಾಶಿಗಳನ್ನು ಅದು ಸಂಹಾರ ಮಾಡಿತ್ತು. ಯಾವುದಾದರೊಂದು ಹಕ್ಕಿ ಆ ನದಿಯ ಮೇಲೆ ಹಾರುತ್ತಿದ್ದು ವಿಷಮಯವಾದ ನದಿ ನೀರಿನ ಒಂದೆರಡು ಹನಿಗಳನ್ನು ಸೋಕಿದ್ದೇ ಆದರೆ ಆ ಕೂಡಲೇ ಆ ಹಕ್ಕಿ ಸುಟ್ಟು ಭಸ್ಮವಾಗುತ್ತಿತ್ತು. ಹೀಗೆ ಸರ್ಪದಿಂದ ತೊಂದರೆಗೆ ಒಳಗಾಗಿದ್ದ ಬೃಂದಾವನದ ಜನರು ಕೃಷ್ಣನಲ್ಲಿ ಮೊರೆಯಿಟ್ಟರು. ಈ ಕಾಲಿಯನಿಂದಾಗಿ ಯಾರೂ ಈ ನದಿಯ ನೀರನ್ನು ಕುಡಿಯಲಾಗುತ್ತಿಲ್ಲ. ಅದರ ಸಮೀಪ ಬಂದವರೆಲ್ಲ ಸತ್ತು ಹೋಗುತ್ತಾರೆ. ಈ ದುಷ್ಟ ಸರ್ಪ ಇನ್ನೂ ಹೆಚ್ಚು ಜೀವಿಗಳ ಪ್ರಾಣ ಹಾನಿ ಮಾಡುವುದನ್ನು ನಾನು ತಡೆಯಬೇಕು ಎಂದು ಶ್ರೀಕೃಷ್ಣ ಯೋಚಿಸಿದ. ಕೃಷ್ಣ, ಏನು ಯೋಚಿಸುತ್ತಿರುವೆ ಎಂದು ಬಲರಾಮ ಕುತೂಹಲದಿಂದ ಕೇಳಿದ. ಅಣ್ಣ, ಗರುಡನಿಂದ ತಪ್ಪಿಸಿಕೊಂಡು ಬಂದ ಸರ್ಪ ಇದೆ, ಇಲ್ಲಿ ವಾಸಿಸುತ್ತಿದೆ. ನಾವು ಅದನ್ನು ಕೊಲ್ಲಬೇಕು ಎಂದು ಹೇಳಿದ. ಸರಿ. ಅವನು ಬಲರಾಮನೊಡಗೂಡಿ ಸರ್ಪವನ್ನು ಕೊಲ್ಲಲು ಯಮುನಾ ತೀರಕ್ಕೆ ಬಂದ. ಶ್ರೀಕೃಷ್ಣ ತ್ವರೆಯಿಂದ ಯಮುನಾ ನದಿ ತೀರಕ್ಕೆ ಬಂದ. ಅವನು ಕದಂಬ ವೃಕ್ಷವನ್ನು ಏರಿ ನದಿ ನೀರಿಗೆ ಧುಮುಕಿದ. ನದಿ ನೀರಿಗೆ ಧುಮುಕಿದ್ದರಿಂದ ಹಾರಿದ ವಿಷಭರಿತ ನೀರಿನ ಹನಿಗಳು ಆ ಮರಕ್ಕೆ ಸೋಕಿ ಅದು ಸುಟ್ಟು ಹೋಯಿತು. ಶ್ರೀಕೃಷ್ಣ ವಿಷ್ಣುವಿನ ಅವತಾರವಾದುದರಿಂದ ನದಿಯ ವಿಷಯುಕ್ತ ನೀರಿನಿಂದ ಅವನ ನೀಲಿ ಮೈಗೆ ಏನೂ ಆಗಲಿಲ್ಲ. ಕಾಲಿಯ ಸರ್ಪ ಕೋಪದಿಂದ ಹೆಡೆ ಎತ್ತಿತು. ನಾನು ವಾಸಿಸುವ ಈ ನೀರಿನಲ್ಲಿ ಧೈರ್ಯದಿಂದ ಈಜಲು ಬಂದವರು ಯಾರು ಎಂದು ಬುಸುಗುಟ್ಟಿತು. ಯಾವ ಮೂರ್ಖ ನಾನಿರುವ ಈ ನದಿಯಲ್ಲಿ ಕಾಲೆತ್ತಿದ್ದಾನೆ? ನಾನು ನದಿಯಲ್ಲಿ ಪಸರಿಸಿರುವ ವಿಷಮಯ ನೀರಿನಿಂದ ಸುಟ್ಟು ಬೂದಿಯಾಗುವೆ ಎಂಬುದು ನಿನಗೆ ತಿಳಿದಿಲ್ಲವೇ? ನನ್ನ ಕೋಪತಾಪಗಳ ಬೆಂಕಿಗೆ ನೀನು ಆಹುತಿಯಾಗುವೆ. ಈ ನೀರಿಗಿಳಿದಿದ್ದಕ್ಕೆ ಪಶ್ಚಾತ್ತಾಪ ಪಡಲು ಕೂಡ ನೀನು ಬದುಕು ಉಳಿಯಲಾರೆ ಎಂದು ಅದು ಬೊಬ್ಬಿರಿಯಿತು. ಸರ್ಪರಾಜನ ಬುಸುಗುಡುವ ಕೋಪ ಕಂಡು ನದಿಯಲ್ಲಿದ್ದ ಅದರ ನಿಷ್ಠಾವಂತ ಹಾವುಗಳು ಜಾಗೃತವಾದವು. ಕಾಲಿಯ ಶ್ರೀಕೃಷ್ಣನನ್ನು ಕೊಲ್ಲಲು ಸಿದ್ಧವಾಯಿತು. ಇಂದಿನ ಕತೆ ಮುಗಿಯಿತು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.